ಇನ್ನು ಇತ್ತೀಚೆಗೆ ತೆರೆಕಂಡಂತಹ ಭೈರತಿ ರಣಗಲ್ ಚಿತ್ರ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನವನ್ನು ಕೂಡ ನೀಡ್ತಾ ಇದೆ. ಕಲೆಕ್ಷನಲ್ಲೂ ಕೂಡ ಸಾಕಷ್ಟು ಹಣವನ್ನು ಗಳಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಅಪ್ಸರಾ ಚಿತ್ರಮಂದಿರಕ್ಕೆ ಶಿವಣ್ಣ ದಂಪತಿ ಭೇಟಿಯನ್ನು ಕೊಟ್ಟಿದ್ದಾರೆ. ಭೈರತಿ ರಣಗಲ್ ಚಿತ್ರದ ಒಂದು ಯಶಸ್ಸು ಏನಿದೆ, ಆ ಯಶಸ್ಸಿನ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಫ್ಯಾನ್ಸ್ಗಳ ಜೊತೆನೂ ಕೂಡ ಅವರು ಖುಷಿಯ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಶಿವರಾಜ್ ಕುಮಾರನ್ನು ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಮುಗಿಬಿಟ್ಟಿದ್ರು. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಭೈರತಿ ರಣಗಲ್ ಚಿತ್ರ ಈಗಾಗಲೇ ಚಿತ್ರರಸಿಕರ ಮನಸ್ಸನ್ನು ಕದ್ದಿರುವಂತಹ ಸಿನಿಮಾ. ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಂತಹ ಸಿನಿಮಾ ಸ್ಯಾಂಡಲ್ವುಡ್ನ ತೆರೆಗೆ ಅಪ್ಪಳಿಸಿ ಈಗ ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಏನೋ ಶಿವಣ್ಣನವರ ಮಾಸ್ ಎಲಿಮೆಂಟ್ ಸಿನಿಮಾಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿರುವಂತಹ ಚಿತ್ರಗಳ ಸಾಲಿಗೆ ಭೈರತಿ ರಣಗಲ್ ಸೇರ್ತಾ ಇರುವಂಥದ್ದು. ಇನ್ನು ಸ್ವತಃ ಗೀತಾ ಶಿವರಾಜ್ ಕುಮಾರ್ ನಿರ್ಮಿಸಿರುವಂತಹ ಚಿತ್ರ, ನರ್ತನ್ ಅವರ ನಿರ್ದೇಶನ, ರವಿ ಬಸ್ರೂರ್ ಮ್ಯೂಸಿಕ್ ಇರುವಂತಹ ಸಿನಿಮಾ. ಹೀಗಾಗಿ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಮಾಸ್ ಎಲಿಮೆಂಟ್ಸ್ ಆಗಿರಬಹುದು, ಅದೇ ರೀತಿಯಾಗಿ ಚಿತ್ರದ ಕಥೆ ಆಗಿರ್ಬೋದು, ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಈ ಹಿನ್ನೆಲೆ ಇವತ್ತು ಶಿವರಾಜ್ ಕುಮಾರ್ ಅವರು ಹುಬ್ಬಳ್ಳಿಯ ಅಪ್ಸರಾ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆ ಫ್ಯಾನ್ಸ್ಗಳ ಜೊತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ನೀವು ಫ್ಯಾನ್ಸ್ ಕೂಡ ಪಟಾಕಿಯನ್ನು ಸಿಡಿಸಿ ಶಿವರಾಜ್ ಕುಮಾರ್ ಅವರನ್ನು ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇನ್ನು ಭೈರತಿ ರಣಗಲ್ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಉತ್ತರ ಕರ್ನಾಟಕ ಸೇರಿ ರಾಜ್ಯಾದ್ಯಂತ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಮಫ್ತಿಯಲ್ಲಿ ನನ್ನ ಪಾತ್ರವನ್ನು ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು ಅಂತ ಹುಬ್ಬಳ್ಳಿಯಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಭೈರತಿ ರಣಗಲ್ ಚಿತ್ರ ಎಲ್ಲರ ಹೃದಯಕ್ಕೆ ಮುಟ್ಟಿದೆ. ಮಫ್ತಿಯಲ್ಲಿ ನನ್ನ ಪಾತ್ರ ಏನು ಇಷ್ಟಪಟ್ಟಿದ್ರಲ್ಲ, ಅದೇ ಗೆಟಪ್ನಲ್ಲಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೆ. ಹೀಗಾಗಿ ಜನರಿಗೂ ಕೂಡ ಆ ಸಿನಿಮಾ ಇಷ್ಟ ಆಗಿದೆ. ಮಫ್ತಿ ಸಿಕ್ವೆಲ್ನಲ್ಲಿ ಶೀಘ್ರದಲ್ಲೇ ಸಿನಿಮಾವನ್ನು ಮಾಡ್ತೇವೆ. 45 ಚಿತ್ರ ಎಲ್ಲವೂ ಮುಗಿದಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ, ರಿಲೀಸ್ಗೂ ಕೂಡ ರೆಡಿಯಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೌಟುಂಬಿಕ ಕಥೆಗಳಿಗಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಶಿವಣ್ಣ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಎಲ್ಲ ಕಡೆ ಚೆನ್ನಾಗಿದೆ. ನಿಮಗೆ ಗೊತ್ತಿರಬೇಕಲ್ಲ, ನೀವು ನೋಡ್ತಾನೆ ಇದ್ದೀರಾ, ಎಲ್ಲ ಕಡೆ ಚೆನ್ನಾಗಿದೆ. ಇವಾಗ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಸಿರ್ಸಿ, ಹುಬ್ಳಿ, ಇವತ್ತು ನಾಳೆ ರಾಣಿಬೆನ್ನೂರು, ತುಮಕೂರು. ನಿಮಗೆ ಗೊತ್ತಿರಬೇಕಲ್ಲ, ನೀವೇ ಹೇಳಬೇಕು. ಯಾಕಂದ್ರೆ ನಮಗೆ ಚೆನ್ನಾಗೇ ಬರ್ತಾ ಇದೆ ಎಲ್ಲ ಕಡೆನೂ. ಸೊ ಮೀಡಿಯಾದವ್ರು ಅವ್ರ ಥರ ಕವರ್ ಮಾಡಬೇಕು. ಚೆನ್ನಾಗಿದೆ ಎಲ್ಲ ಕಡೆ. 29ನೇ ತಾರೀಕು ಹೇಳಿ. ಅಂದ್ರೆ ಮಫ್ತಿಲಿ ತುಂಬಾ ಈ ಪಾತ್ರ ತುಂಬಾ ಇಷ್ಟಪಟ್ಟಿದ್ರು. ಬಟ್ ಭೈರತಿ ರಣಗಲ್ ಪಾತ್ರ ಇವಾಗ ಹೃದಯಕ್ಕೆ ಹೋಗಿದೆ ಅಂತ ಅನ್ಸುತ್ತೆ. ಇಲ್ಲ, ಅದು ಬಹಳ ಹತ್ರಕ್ಕೆ ಹೋಗಿದೆ ಪಾತ್ರ. ಮತ್ತೆ ಸೀಕ್ವಲ್ ಮಾಡ್ತೀವಿ, ಯಾಕಂದ್ರೆ ಪ್ರೀಕ್ವಲ್ ಆದ್ಮೇಲೆ ಸೀಕ್ವಲ್ ಬರಲೇಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.